ಪಕ್ಷಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಾನ್ಯ ಸಿದ್ದರಾಮಯ್ಯಜಿಯವರಿಗೆ ಬೀದರ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡಲಿಕ್ಕೆ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾದಂತಹ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಮಾನಸದ ನಾಯಕರು, ಮುಖ್ಯಮಂತ್ರಿಗಳಾದಂತ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದೇಶದ ಭವಿಷ್ಯವನ್ನ ಬದಲಾಯಿಸತಕ್ಕಂಥ ಚುನಾವಣೆ, ನಿಮ್ಮೆಲ್ಲರ ಹಣೆಬರಹವನ್ನ ಬರಿತಕ್ಕಂಥ ಚುನಾವಣೆ. ನೀವು ಹೇಳ್ಬಹುದು ಹೇಗೆ ಅಂತ. ಇಲ್ಲಿವರೆಗೆ ಬಹುಮತ ತಂದುಕೊಂಡು ಜನರಿಗೆಲ್ಲ ಕೆಟ್ಟದ್ದು ಮಾಡ್ಕೊಂಡು ಬಂದಿದ್ದಾರೋ ಅವರಿಗೆ ಈ ಸಾರಿ ನೀವು ಪಾಠವನ್ನ ಕಲಿಸಬೇಕು. ಈಗ ಬರ್ತಾನೆ ಮೋದಿಯವರು ಹೇಳ್ತಾರೆ ಪದೇ ಪದೇ, बाबा साहब अम्बेडकर के संविधान को अपमान हो रहा है. अरे बाबा, तेरे आरएसएस के ऑफिस के ऊपर तिरंगा झंडा नहीं लगता था. देश का तिरंगा झंडा जो जवाहरलाल नेहरू और डॉक्टर अम्बेडकर ने अशोक का चक्र के साथ लगाया था, वो तुम्हारे मकान पे, तुम्हारे ऑफिस के ऊपर नहीं लगता था. अपमान तो तुम कर रहे हो देश का. तो देवेगौड़ा मुसलमान बनना चाहते हैं, वो चाहते थे, लेकिन क्या हो गया अभी 91 साल में जाके वो मोदी के झोली में बैठे. हिसाब नहीं दिए कांग्रेस वाले, 14 लाख का हिसाब नहीं दिए. इसीलिए कांग्रेस को 350 करोड़ का दंड. देखो क्या डेमोक्रेसी है. इसीलिए मैं आपको कहूंगा, ಬಡವರಿಗಾಗಿ ನೀವು ನಿರ್ಣಯವನ್ನು ತೆಗೆದುಕೊಳ್ಬೇಕು, ಬಡವರಿಗಾಗಿ ಸಂವಿಧಾನ ಉಳಿಸಬೇಕು, ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೆ ಕೈ ಜೋಡಿಸಿ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿರುವ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸರ್ ಅವರಿಗೂ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೂ, ಅದೇ ರೀತಿ ವೇದಿಕೆಯಲ್ಲಿರುವ ಸಚಿವರಿಗೂ, ಎಲ್ಲ ಗಣ್ಯಮಾನ್ಯರಿಗೂ ಸಾರಿ ನಿಮ್ಮೆಲ್ಲರ ಚಪ್ಪಾಳೆಯ ಅನಂತ ಅಭಿನಂದನೆಗಳು ಬಂದಿದೆ. ಇವತ್ತು ನೋಡಿ, ಬರೀ 9-10 ತಿಂಗಳ ಅವಧಿಯಲ್ಲಿ 1,10,00,000 ಜನರನ್ನು ಬಡತನ ರೇಖೆಗಿಂತ ಮೇಲೆ ಎತ್ತಿದಂತಹ ಕೆಲಸ ಇಡೀ ದೇಶದಲ್ಲಿ ಯಾವುದಾದ್ರೂ ಸರ್ಕಾರ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾಡಿದೆ, ಅದು ಭಾರತೀಯ ಜನತಾ ಪಕ್ಷ ಅಲ್ಲ. ಭಾರತೀಯ ಜನತಾ ಪಕ್ಷದವರು ಸುಳ್ಳಿನ ಸರ್ದಾರರು ಅಂತ ಇವತ್ತು ನಾವು ಹೇಳ್ಬೋದು ಅಂತ ಹೇಳ್ತಾರೆ. ಇವತ್ತು ನಮ್ಮ ನಾಯಕರ ಕೈ ಬಲಪಡಿಸಬೇಕಾಗಿದೆ. ರಾಷ್ಟ್ರದಲ್ಲಿ ಭ್ರಷ್ಟ ಬಿಜೆಪಿ ಸರ್ಕಾರವನ್ನು ಕಿತ್ತಿಸಬೇಕಾಗಿದೆ. ಕೇಂದ್ರದಲ್ಲಿ ಇವತ್ತು ನೀವೆಲ್ಲ ಆಲೋಚನೆ ಮಾಡಬೇಕಾಗಿದೆ. ನಿಮ್ಮ ಅಮೂಲ್ಯವಾದಂತಹ ಮತ ಯಾರಿಗೆ ಕೊಡಬೇಕು, ಯಾರಿಗೆ ಕೊಟ್ರೆ ಬೀದರ್ ಜಿಲ್ಲೆ ಅಭಿವೃದ್ಧಿ ಆಗ್ತದೆ, ರಾಜ್ಯದ ರಾಷ್ಟ್ರದ ಒಂದು ಅಭಿವೃದ್ಧಿ ಆಗ್ತದೆ, ಇಲ್ಲಿ ಶಾಂತಿ ಸಮಾಧಾನ ನೆಲೆಸ್ತದೆ ಅನ್ನುವಂಥದ್ದು. ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತೀರಾ? ಕೈ ಎತ್ತಿ ಹೇಳೋಣ ಜೋರಾಗಿ ಎಲ್ರು. ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ. ಸಾಗರ್ ಖಂಡ್ರೆ ಅವರು ಹೊಸದಾಗಿ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಬೀದರ್ ಅಭಿವೃದ್ಧಿ ಆಗ್ಬೇಕು, ಬೀದರ್ನಲ್ಲಿ ಬದಲಾವಣೆ ಕಾಣಬೇಕು. ಬೀದರ್ನಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲೇಬೇಕು. ಇವತ್ತು ಆ ವೃತ್ತಿಯಿಂದ ನಾವೆಲ್ಲ ಸಂಖ್ಯೆ ಸೇರಿದ್ವಿ. ಬರ್ತಕ್ಕಂಥ 7ನೇ ತಾರೀಕು ಚುನಾವಣೆ ಇದೆ. ಈ ಚುನಾವಣೆಯಲ್ಲಿ ನಿಮ್ಮ ಅಮೂಲ್ಯವಾದ ಹಸ್ತಕ್ಕೆ ಕೈಗೆ ಕೊಡಬೇಕಾಗಿದೆ ಬಂದ್ರೆ ಇವತ್ತು ಅವೆಲ್ಲ ದಯಮಾಡಿ ಇವಾಗ ಏನ್ ಆಗ್ತಾ ಇದೆ ಎಲ್ಲರೂ ಕೂಡ ನೋಡಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಅಮೂಲ್ಯವಾದ ಮತ ಕೊಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. 2 ಮಿನಿಟ್ಸ್ ಬರೋ ಸಾಗರ್ ಬಗ್ಗೆ ಹೇಳ್ತೇನೆ.
ನಮ್ಮ ಪಾರ್ಟಿನಲ್ಲಿ ದೊಡ್ಡ ದೊಡ್ಡ ನಾಯಕರು चिदम्बरम सिब्बल अभी वो रिटायरमेंट होने को आए नेक्स्ट सागर ही लेगा वो जगह सागर लेगा हमारी बिदर की आवाज बिदर की वॉइस बिदर की धड़कन ये तीनों चीज काम करेगा वो पार्लियामेंट में भी बात करेगा पार्लियामेंट को भी हिलाएगा और बिदर के लोग सुप्रीम कोर्ट को जाने की जरूरत नहीं है सागर भी तुम्हारा क्या सुप्रीम कोर्ट में लड़ेगा सागर का इंटेलिजेंस रिपोर्ट आ गया है इतना परेशान क्यों है लोग मानो सागर का इंटेलिजेंस रिपोर्ट आया है कि 100% जीत रहा नौजवान ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಮ್ಮ ಬಳಿ ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಅಭ್ಯರ್ಥಿಗೆ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳಲಿಕ್ಕೋಸ್ಕರ ಬಂದಿದ್ದೇನೆ ತಮ್ಮ ತೀರ್ಪನ್ನ 7ನೇ ತಾರೀಕು ಕೊಡಬೇಕು ಈ ದೇಶದ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕಾಗ್ತದೆ ನಾನು ಮುಖ್ಯಮಂತ್ರಿಯಾಗಿರುವಾಗ ಹಿಂದೆ ಬಡವರಿಗೆ 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ಮೇಲೆ 7 ಕೆಜಿ ಅಕ್ಕಿಯನ್ನ 5 ಕೆಜಿ ಇಳಿಸಿದ್ರು ಯಾರು ಇಳಿಸಿದ್ರು ಮಿಸ್ಟರ್ ಯಡಿಯೂರಪ್ಪ ನಾನು ವಿಧಾನಸಭೆಯಲ್ಲಿ ಹೇಳಿದೆ ಯಡಿಯೂರಪ್ಪ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಹೋಗ್ಬೇಡ ಬಡವರು ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಮಾಡಬೇಡ ಯಾಕೆ 7 ಕೆಜಿಯಿಂದ 5 ಕೆಜಿಗೆ ಯಾಕೆ ಇಳಿಸಿದ್ರು ನೀನು ಬಡವರು 3 ಹೊತ್ತು ಊಟ ಮಾಡಬಾರ್ದ ಕರ್ನಾಟಕ ಹಸಿವು ರಾಜ್ಯ ಆಗಬಾರ್ದ ಬಡವರ ಅಭಿವೃದ್ಧಿ ಆಗಬೇಕಾದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಅದರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ 7ನೇ ತಾರೀಕು ಮತಗಟ್ಟೆಗೆ ಹೋಗಿ ಸಾಗರ ಕಂಡ್ರೆ ಹೆಸರು ಮುಂದೆ ಬಟನ್ ಒತ್ತಿ ಚಿಹ್ನೆ